ಆಟೋಮೆಟಿಕ್ ಡೋರ್ಸ್ ವರ್ಕ್ ಆಗತ್ತವು. ಸಿ ಸಿ ಕ್ಯಾಮ್ರಾ ಐತಿ. ಸೊ ಕೋಚ್ ಒಳಗೆ ಅಂತ ಚಲೋ ಐತಿ. ಕಂಪೇರಿಟಿವ್ಲಿ 110 ಅಷ್ಟೇ ಐತಿ. ಅಪ್ ಟು ಹುಬ್ಬಳ್ಳಿ ಯಾದಗಿರಿ ಬೆಂಗಳೂರು ಆಗಿ. ನನ್ನ ನಾಳೆಗಳು, ನೀನೆ ನನ್ನ ನೆನಪುಗಳು, ನೀನೆ ನನ್ನ ಕವಿತೆಗಳು, ಈ ಟ್ರೈನ್ ಡೈಲಿ ನನ್ನ ಕನಸುಗಳು. ಮಿರರ್ದವ್ರಿಗೆ ಡಬಲ್ ಅವ ಏನು ಹೇಳ್ರಿ. ನಾನ್ ಸ್ಟಾಪ್ 110 ಹೊಡಾದೈತೆ ನೋಡ್ರಿ ಇಲ್ಲಿ ಗಾಡಿ. ನಾನು ಯಾವುದೋ ಟ್ರೈನ್ ಜರ್ನಿ ಮಾಡಲಿ ನನಗೆ ಎಕ್ಸೈಟಿಂಗ್ ಪಾರ್ಟ್ ಇರುತ್ತೆ ಅದ್ರದ್ದು ಊಟದ್ದು. ಒಂದು ಪನ್ನೀರ್ ಪಲ್ಯ, ಎಚ್ಚರಿಕೆಯಿಂದ ಇಳೀರಿ. ನಾನು ಯಾರು ಲಗೇಜ್ ಒಂದು ಕೆ ಫೋನ್ ಒಂದು. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹಿಂದೆ ನೋಡಿ ಕಂಡು ಹಿಡ್ದಿರ್ಬೋದು ಎದ್ರ ಬಗ್ಗೆ ವಿಡಿಯೋ ಇದೆ ಅಂತೇಳಿ. ಹೌದ್ರಿ, ವಂದೇ ಭಾರತ್ ಬಗ್ಗೆನೇ ಐತಿ. ಬಟ್ ಈ ವಂದೇ ಭಾರತ್ ಹಿಡಿಯಾಕ ದೊಡ್ಡ ಹರಸಾಹಸ ಪಟ್ರೆ ನಾನು ಹೆಂಗಪ್ಪ ಅಂತಂತಂದ್ರೆ ನಾನು ಹಿಂದಿನ ವಿಡಿಯೋ ಒಳಗೆ ನೋಡ್ಬೋದು ನೀವು. ಜೋಧ್ಪುರ ವಾವ್ ಲೆಜೆಂಡ್ರಿ 01039 ನಾಟ್ ಫಿಟ್ ಫಾರ್ ಮೇನ್ ಲೈನ್ ಡ್ಯೂಟಿ ಅಂಥೇಳಿ ಅದ್ರ ಮೇಲೆ ಬರ್ದ ಬಿಟ್ಟಾರ್ರಿ. ಸೊ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಜೋಧ್ಪುರದಿಂದ. ಬಂದೆ ಅಹಮದಾಬಾದಿಂದ ವಡೋದ್ರಾದಿಂದ ಮುಂಬೈದಿಂದ ಪುಣೆ. ಫುಲ್ ಎಲ್ಲ ಕಟ್ ಜರ್ನಿ ಐತಿ. ಅದು ಒಂದೇ ವಿಡಿಯೋ ಒಳಗೆ ಮಸ್ತ್ ನಿಮ್ಗೆ ಅಡ್ವೆಂಚರಸ್ ಟ್ರೈನ್ ಜರ್ನಿ ಐತಿ. ನಿಮಗೂ ಟ್ರೈನ್ ಟಿಕೆಟ್ ಸಿಗಲಿಲ್ಲ ಹೆಂಗೆಲ್ಲ ಬರ್ಬೋದು ಅಂತೇಳಿ ಆ ವಿಡಿಯೋ ಒಳಗೆ ತೋರಿಸೀನಿ. ಸೊ ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ಪುಣೆಯಿಂದ ನಮ್ಮ ಹುಬ್ಬಳ್ಳಿಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ. 8 ಕೋಚರ್ ವಂದೇ ಭಾರತ್ ಐತ್ರಿ. ಇದು ಒಂದೇ ಎಕ್ಸಿಕ್ಯೂಟಿವ್ ಕ್ಲಾಸ್ ನೋಡಕ್ಕೆ ಸಿಗುತ್ತೆ. 7 ಚೇರ್ ಕಾರ್ ನೋಡಕ್ಕೆ ಸಿಗ್ತಾವ. ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂದರೆ ಬಿಸ್ನೆಸ್ ಕ್ಲಾಸ್ ಆಫ್ ಇಂಡಿಯನ್ ರೈಲ್ವೇಸ. ಭಾಳ ಸತ ನಮ್ಮ ಜೊತೆ ಇದ್ರೊಳಗೆ ನೀವು ಟ್ರಾವೆಲ್ ಮಾಡಿರಿ. ಸೊ ನಾನು ಇರಲಿ ಟ್ರೈ ಮಾಡೋಣ ಅಂತೇಳಿ ಇವತ್ತು ಚೇರ್ ಕಾರ್ ಒಳಗೆ ಟ್ರಾವೆಲ್ ಮಾಡತ್ತೀನಿ. ಈ ಪುಣೆಯಿಂದ ಹುಬ್ಬಳ್ಳಿ ವಂದೇ ಭಾರತದ್ದು ಒಂದೇ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಎವ್ರಿ ಅಲ್ಟರ್ನೇಟಿವ್ ಡೇ ಸಿಗುತ್ತೆ ರೀ. ಇವತ್ತು ನೀವು ಇದರಿಂದ ಹೋದ್ರಂದ್ರೆ ಇವತ್ತು ವಾಪಸ್ ಬರೋಕ್ಕಾಗಂಗಿಲ್ಲ. ಅದು ಭಾಳ ಪ್ರಾಬ್ಲಮ್ ಅನ್ಸೋದು ನನಗೆ. ಒಂದಿನ ಇದು ಹುಬ್ಬಳ್ಳಿಯಿಂದ ಪುಣೆ ಬಂತಂದ್ರೆ ಪುಣೆಯಿಂದ ಕೊಲ್ಲಾಪುರಕ್ಕೆ ಹೋಗುತ್ತೆ. ಕೊಲ್ಲಾಪುರದಿಂದ ಪುಣೆ ಬಂತಂದ್ರೆ ವಾಪಸ್ ಪುಣೆಯಿಂದ ಹುಬ್ಬಳ್ಳಿಗೆ ಹೋಗೋದು. ಸೊ ಅಲ್ಟರ್ನೇಟಿವ್ ಡೇಸ್ ಒಳಗಿದೆ ವರ್ಕ್ ಆಗುತ್ತೆ. ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ಚೇರ್ ಕಾರ್ ಒಳಗೆ. ಚೇರ್ ಕಾರ್ದು ಇಂಟೀರಿಯರ್ ಮತ್ತು ಫುಡ್ ಏನೇನು ಸಿಗುತ್ತೆ ಅಪ್ ಟು ಹುಬ್ಬಳ್ಳಿ ಮಠ ಏನೇನೆಲ್ಲ ಸರ್ವಿಸಸ್ ಇರುತ್ತೆ ಎಲ್ಲ ತೋರಿಸ್ತಾನಂತೆ. ಇದು ನನ್ನ ಕೋಚ್ ನೋಡ್ರಿ C3 ಪುಣೆದ ಪ್ಲಾಟ್ಫಾರ್ಮ್ ನಂಬರ್ 2ರಿಂದ ಈ ಟ್ರೈನ್ ಡಿಪಾರ್ಟ್ ಆಗುತ್ತೆ. ಸೊ ಎಂಟ್ರ್ ಆಗೋದಾದ್ರ ಒಳಗೆ ಇಲ್ಲೆಲ್ಲ ಪ್ಯಾಂಟ್ರಿ ಐಟಮ್ಸ್ ಇಟ್ಕೊಂಡ್ರೆ ನೀರಿನ ಬಾಡ್ಲಿನೇ ಜಾಸ್ತಿ ಕಾಣದವು. ಇಲ್ಲೇ ಎಲ್ಲ ಇದೇನು ಮಿನಿ ಪ್ಯಾಂಟ್ರಿ ಇರುತ್ತಲ್ಲ ಅದ್ರದ್ದು ಏರಿಯಾ ಇರುತ್ತೆ. ಯಾಕಂತಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ನಿಮಗೆ ಪ್ಯಾಂಟ್ರಿ ಕೋಚ್ ನೋಡೋಕೆ ಸಿಗಲಿಲ್ಲದೆ ಇರೋದ್ರಿಂದ ಹೊರಗಿಂದ ಏನು ಊಟ ಬರುತ್ತಲ್ಲ ಅದನ್ನು ಹೀಟ ಮತ್ತು ಕೋಲ್ಡ್ ಮಾಡೋಕೆ. ಆಟೋಮೆಟಿಕ್ ಡೋರ್ಸ್ ವರ್ಕ್ ಆಗತ್ತವು. ಸಿ ಸಿ ಕ್ಯಾಮ್ರಾ ಐತಿ. ಸೊ ಕೋಚ್ ಒಳಗೆ ಎಂಟ್ರ್ ಆಗನಂತೆ. ಇದು ರೇಕ್ ಚಲೋ ಅನ್ಸತ್ತೈತೆ ರೀ. ಯಾಕೆ ಓಲ್ಡ್ ರೇಕ್ ಅನ್ಸತ್ತದ. ಇದು ಓಲ್ಡ್ ರೇಕದ್ದು ಕಂಫರ್ಟ್ ಚಲೋ ಐತಿ ಕಂಪೇರಿಟಿವ್ಲಿ ನ್ಯೂ ರೇಕ್ ಏನು ಬಂದತ್ತಲ್ಲ. ಟ್ರೈನ್ 18 ನನ್ನ ಸೀಟ ಆ್ಯಕ್ಚುಲಿ ಇದು ಸಿಕ್ಕತಿ. ಇದು ಮಿಡಲ್ ಎಲ್ಲರೂ ಬೇಕಂತ ಹೇಳಿ ಹೇಳ್ಕೊತಿರ್ತಾರಲ್ಲ ಅದನ್ನು. ಟ್ರೈನ್ ಇನ್ನೂ ಡಿಪಾರ್ಟು ಆಗಿಲ್ಲ. ಇವಾಗ ವಾಟರ್ ಬಾಟಲ್ ಸರ್ವಿಂಗ್ ಸ್ಟಾರ್ಟ್ ಅದ. ರೈಲ್ ನೀರ ಆಫ್ಟರ್ GST ರಿಫಾರ್ಮೇಷನ್ 14 ರೂಪೀಸ್ ಆಗೈತಿ. ನಂಗೊಂದು ಏನು ಬೆಸ್ಟ್ ಆಗೈತೆ ಅಂತಂತಂದ್ರೆ ಫ್ಯಾಮಿಲಿ ರೌಂಡ್ ಟೇಬಲದ್ದು ಇದೊಂದು ಸೀಟ್ ಇರುತ್ತಲ್ಲ ಒಂದೇ ಭಾರತ್ ಒಳಗೆ ಮಾಡಲ್ಲ ಅದು ಸಿಕ್ಕತಿ. ಬಟ್ ಯಾರ ಫ್ರೆಂಡ್ಸ್ ನಾವು ಟ್ರಾವೆಲ್ ಮಾಡ್ತಿರ್ತೇವೆ ಅಂದ್ರೆ ಅವಾಗ ಸಿಗಂಗಿಲ್ಲ. ಏನದು ಲಾಜಿಕಾಗಿ ಗೊತ್ತಾಗಂಗಿಲ್ಲ. ಯಾರು ಒಂದಿಟ್ಟು ಗ್ರೂಪ್ ಬುಕಿಂಗ್ ಮಾಡ್ತಾರೆ ರೈಲ್ವೆ ಅದಕ್ಕೆ ಒಂದು ಪ್ರಿಫರೆನ್ಸ್ ಕೊಡ್ಬೇಕು. ಇಷ್ಟು ಜನ ಬುಕ್ ಮಾಡತ್ತಾರಂದ್ರೆ ಇದು ಲಾಟ್ ಆಗ್ಬೇಕಂತಂತೇಳಿ ಕೋಡಿಂಗ್ ಒಳಗೆ ಎಲ್ಸ. ಟೈಮ್ 2:14 ಹಾಂಗ್ ಅಂತೂ ಆತ. ಇಲ್ಲಿ ಲೈಟು ಬಂತ. ಹಂಗಂತಂದ್ರೆ ಡೋರ್ಸ್ ವಿಲ್ ಕ್ಲೋಸ್ ಸೂನ್. ಡಾಟ್ ಆನ್ ಟೈಮ್ 2:15 ನೋಡ್ಕೊ ಡೋರು ಕ್ಲೋಸ್ ಆಗಿಬಿಡುತ್ತೆ. ಆಟೋಮೆಟಿಕ್ ಡೋರ್ ಇರೋದ್ರಿಂದ ಲಾಸ್ಟ್ ಮೂಮೆಂಟಿಗೆ ಬಂದ್ರಂದ್ರೆ ಸೊ ಪುಣೆ ಆದಮೇಲೆ ವಂದೇ ಭಾರತದ ನೆಕ್ಸ್ಟ್ ಸ್ಟಾಪ್ ಇರುತ್ತೆ ಸತಾರಾ ಕರಾದ ಕಿರ್ಲೋಸ್ಕರ್ವಾಡಿ ಸಾಂಗ್ಲಿ ಮಿರಜ್ ಘಟಪ್ರಭಾ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಇವೆಲ್ಲ ಸ್ಟಾಪ್ಗಳು ಇರ್ತಾವೆ. ಕಿರ್ಲೋಸ್ಕರ್ವಾಡಿ ಘಟಪ್ರಭಾ ಆ್ಯಡ್ ಮಾಡ್ಯಾರ. ಮೊದಲು ಇವೇನು ಸ್ಟಾಪ್ ಇರಲಿಲ್ಲ. ನಮ್ದು 10:45 ಟೈಮಿಂಗ್ ಕೊಟ್ಟರೆ ಹುಬ್ಬಳ್ಳಿ ಹೋಗಿ ಮುಟ್ಟೋದ 8 ತಾಸು ಒಳಗೆ. ಭಾರಿ ಅಂದ್ರೆ ಭಾರಿ ಫಾಸ್ಟೆಸ್ಟ್ ಗಾಡಿ ಇರಿದೆ. ನಿಮ್ಗೆ ಕರ್ನಾಟಕ ಸಂಪರ್ಕ ಅಂತ ಫಾಸ್ಟೆಸ್ಟ್ ಸಿಗ್ತೈತೆ. ಬಟ್ ಅದಕ್ಕಿಂತ ಫಾಸ್ಟೆಸ್ಟ್ ನೇಚರ್ ಮತ್ತು ಯಾರೋ ಉದಾಹರಣೆ ಗೊತ್ತ ನಾನು ಇನ್ನು
ಒಂದೇ ಭಾರತದ ಪ್ರಾಬ್ಲಮ್ ಏನಪ್ಪ ಅಂತಂತಂದ್ರೆ ಏನು ಹೊರಗಿಂದ ಆಗತ್ತೈತೆ ದುನಿಯಾದ ಗೊತ್ತಾಗಂಗಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಲೋಕೋ ಪೈಲಟ್ ಗಾರ್ಡ್ ಅವರು ಡೋರು ಓಪನ್ ಮಾಡೋ ಮಟ. ನೀವೇನು ಎಮರ್ಜೆನ್ಸಿ ಇತ್ತಂದ್ರೆ ನಾನು ನಿಮಗೆ ಹೇಳ್ತೀನಿ, ಇದನ್ನು ಪ್ರೆಸ್ ಮಾಡಿ ನೀವು ಡೋರ್ನ ತೆಗಿಬೋದು. ನಾನು ನೋಡಿದೆ ಒಂದೇ ಭಾರತ ಒಳಗೆ ಮಧ್ಯಾಹ್ನದ ಊಟ ಆ್ಯಡ್ ಇಲ್ಲ, ಅದ್ರ ಸಂಬಂಧ ನಂಗೆ ಹೊಟ್ಟೆ ಸಾದೈತೆ. ಪುಣೆ ರೈಲ್ವೆ ಸ್ಟೇಷನ್ ಒಳಗೆ ಹಳದಿರಾಮ್ಸ್ ಓಪನ್ ಆಗಿಬಿಟ್ಟೈತಿ. ಸೊ ಅಲ್ಲಿಂದ 120 ರೂಪಾಯಿ ಕೊಟ್ಟು ಆ್ಯಡ್ ಇಡ್ಲಿ ಮತ್ತೊಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತೊಗೊಂಬಂದೇನ್ರಿ ಮಧ್ಯಾಹ್ನದ ಊಟಕ್ಕೆ. ಕೇಳ್ತಾನಂತ ಇವ್ರ ಕಡೆನೂ ಏನರ ಅದ ಕೊಲ್ಲಾಪುರದಿಂದ ಬರೋದು ಮುಂದೆ ಆಪ್ಷನ್ ಇರುತ್ತಲ್ಲ ಅದೈತೆ ನಾನು ಕೇಳ್ತೀನಿ, ಅದು ಒಂದಿಟ್ಟು ನಿಮಗೆ ಟೇಸ್ಟ್ ಮಾಡಿ ರಿವ್ಯೂನು ಮಾಡ್ತಾನೆ. ಫೈನಲಿ ವಿಂಡೋ ಸಿಕ್ತ್ರಿ ನಂಗೆ. ಐಲೇ ಸೀಟ್ ಏನಿತ್ತಲ್ಲ ಅದ್ರ ಜೊತೆ ಈ ವಿಂಡೋಗೆ ನನಗೆ ಎಕ್ಸ್ಚೇಂಜ್ ಮಾಡಿಬಿಟ್ರೆ ಬೆಸ್ಟ್ ಆಯ್ತು ನನಗೆ. ಇಲ್ಲೇನು ಓವರ್ಟೇಕ್ ಸಿಗ್ತೈತೆ. ನನಗೆ ಅನ್ಸುತ್ತೆ ಈಗ ಜಸ್ಟ್ ಜಜೂರಿ ಡಿಪಾರ್ಟ್ ಆಗೈತಿ, ಕೊಯ್ನಾ ಎಕ್ಸ್ಪ್ರೆಸ್ ಅದರದ್ದು ಓವರ್ಟೇಕ್ ಹೋಗುತ್ತೆ. ಅದಕ್ಕಿಂತ ಮೊದಲು ನಾನು ನಿಮಗೆ ಇದ್ರದ್ದು ರಿವ್ಯೂ ಮಾಡಿ ತಿಳಿಸ್ತೀನಂತೆ. 120 ರೂಪಾಯಿದಕ್ಕೆ 3 ಪೀಸ್ ಇಡ್ಲಿ ವಡಾನೂ ಅಲ್ಲ, ಇಡ್ಲಿ ಅಷ್ಟೇ. ಹಳದಿರಾಮ್ ಒಳಗೆ ಚಲೋ ಕ್ವಾಲಿಟಿ ಸಿಗುತ್ತೆ ಅಂದ್ಕೊಂಡಿದ್ದೆ, ಬಟ್ ನೀರು ಐತಿ ಸಾಂಬಾರು, ಚಟ್ನಿನೂ ಕಟ್ಟ. ಸೊ ಟೇಸ್ಟ್ ಮಾಡೋಣ ಅಂತ. ಇಡ್ಲಿ ಹಾರ್ಡ್ ಅನ್ಸತ್ತೆ ನೋಡಿ. ಎಕ್ಸ್ಪೆಕ್ಟೇಷನ್ನು ಹಳದಿರಾಮ್ ಲೆವೆಲಿಗಿತ್ತು, ಬಟ್ ನಾರ್ಮಲ್ ಇಡ್ಲಿ ಸಾಂಬಾರು ಹೆಂಗೆ ನಮ್ಮ ಸೌತ್ ಇಂಡಿಯಾ ಬಿಟ್ಟು ಮೇಲೆ ಸಿಗುತ್ತಲ್ಲ ಅದೇ ಟೈಪ್ ಐತಿ. ನೋ ಚೇಂಜಸ್. यह ट्रेन स्वचालित धुआं और आग का पता लगाने वाली प्रणाली से सुसज्जित है. यात्रियों से ಈ ಸೆಕ್ಷನ್ನ 110 ಅಷ್ಟೇ ಐತ್ರಿ. ಅಪ್ ಟು ಹುಬ್ಬಳ್ಳಿ ಆಗಲಿ ಬೆಂಗಳೂರು ಆಗಲಿ ಸಣ್ಣದ್ರಾಗ 130 ಆಗಲಿ ಅಂತೇಳಿ ಅನ್ಕೋತಾನೆ ನಾನು. ಪುಣೆಯಿಂದ ಸೊಲ್ಲಾಪುರ ಕಲಬುರಗಿ ಸೆಕ್ಷನ್ ಏನೈತಲ್ಲ ಅದು ಫುಲ್ಲು 130 ಐತಿ. ಅಲ್ಲಿ ಜಿಂಗಲ ಕಲಕ ಆಗುತ್ತೆ. 110 ನಾನ್ ಸ್ಟಾಪ್ ಆಗಿ ಹೊಂಟೈತಿ. ನೆಕ್ಸ್ಟ್ ಸ್ಟಾಪ ಸತಾರ ಇರೋ ಸಂಬಂಧ ಈಗ ಇಂಟರ್ವ್ಯೂ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡಿರಲಿಲ್ಲ, ನಾನು ಡಸ್ಟ್ಬಿನ್ ನಾನೇ ಕ್ಯಾರಿ ಮಾಡ್ತೀನಿ. ಏನೋ ಯೂಸ್ ಮಾಡಿದೆ ಇಲ್ಲೇ ಫುಟ್ ರೆಸ್ಟ್ ನಿಮಗೆ ಡಿಫ್ರೆಂಟ್ ನೋಡೋಕೆ ಸಿಗುತ್ತೆ. ಬೇರೆ ಟ್ರೈನ್ ಒಳಗೆ ನೋಡ್ತೀರಿ ನೀವು, ಅದು ಹೆಂಗಿರುತ್ತೆ ಅಂದ್ರೆ ಸಿಂಪ್ಲಿ ಅಡ್ಜಸ್ಟಬಲ್ ಇರುತ್ತೆ. ಯಾವುದೋ ಟ್ರೈನ್ ಬ್ರೇಕ್ ಐತಿ ಇಲ್ಲಿ ಓವರ್ಟೇಕ್ ಮಾಡಿದ್ದೆ ನಾನು. ಸಿಂಪ್ಲಿ ಇದು ನೋಡ್ರಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಸ್ಟ್ರೆಚ್ ಮಾಡ್ಕೊಂಡು ಕುಂದಿರ್ಬೋದು. ಇದೆ ನಿಮ್ಮ ಕಂಫರ್ಟಿಗೆ, ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಸ್ಟ್ರೆಚ್ ಮಾಡ್ಕೊಂಡು ಕುಂದಿರ್ಬೋದು ನಿಮ್ಮ ಕಂಫರ್ಟಿಗೆ. ಅದರೊಳಗೆ ಹಿಂಗಿರ್ತದೆ ಅಂದ್ರೆ 2 ಮೋಡ್ ಇರ್ತಿದ್ದು, ನೀವು 2 ಮೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳಕ್ತಿರ್ಗಿಲ್ಲ. ಮ್ಯಾಗ್ಝಿನ್ ಹೋಲ್ಡರ್, ಟ್ರೇ ಟೇಬಲ್ ಅಂತೂ ಐತಿ ಊಟ ತಿಂಡಿ ಮಾಡೋಕೆ. ಮತ್ತು ಬಾಟಲ್ ಹೋಲ್ಡರ್ ಇಲ್ಲೇ ತೆಳಗೆ ನೋಡೋಕೆ ಸಿಗುತ್ತೆ. ಸೀಟಿನ ಕೆಳಗೆ ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗ್ತಾವೆ. ಇದಕ್ಕೆ ಆನ್ಗೇನು ಏನು ಇರೋಂಗಿಲ್ಲ, ಡೈರೆಕ್ಟ್ ಇರ್ತಾವೆ. ಬರೀ ಚಾರ್ಜಿಂಗ್ ಇರ್ತದೆ ಅಷ್ಟೇ ನೋಡ್ರಿ. ನಿಮಗೆ ಏನರ ಬಿಸಿಲು ಬೇಡ, ಶೇಡ್ ಬೇಕು ಅಂತಂತಂದ್ರೆ ಇಲ್ಲೇ ಶೇಡನ್ನು ಐತಿ, ಡೌನ್ ಮಾಡ್ಕೊಂಬಿಡ್ರಿ ನಿಮಗೆ ಶೇಡ್ ಇರುತ್ತೆ. ಮತ್ತು ಎಮರ್ಜೆನ್ಸಿಗೆ ಏನಾರ ಟ್ರೈನ್ ಸ್ಟಾಪ್ ಮಾಡ್ಬೇಕಂತಂದ್ರೆ ಒಂದು ನಿಮಗೆ ಅಲ್ಲಿ ಪುಷ್ ಬ್ಯಾಕ್ ಅಂದ್ರೆ ಟಾಕ್ ಬ್ಯಾಕ್ ಸಿಸ್ಟಮು ಇದೆ. ನೀವು ಸ್ಟಾಪ್ ಮಾಡಲೇಬೇಕಂತಂದ್ರೆ ಇಲ್ಲೇ ಅಲಾರಾಮು ಐತಿ, ಪ್ರೆಸ್ ಮಾಡಿ ನೀವು ಸ್ಟಾಪ್ ಮಾಡ್ಬೋದು. ಎನಿ ಕಂಪ್ಲೇಂಟ್ಸ್ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿರಿ ಅಂತೇಳಿ ಕೊಟ್ಟಾರ. ಶಿಂದ್ವಾನೆ ಸ್ಕಿಪ್ ಮಾಡತ್ತೇವೆ ನನಗೆ. ಇದೇನಿದೆ ಪೂರ್ತಿ ಘಾಟ್ ಸೆಕ್ಷನ್ ನೋಡ್ತಾರಲ್ಲ, ಇದೆಲ್ಲ ಶಿಂದ್ವಾನೆನ ಘಾಟ್ಸ್. ಪ್ರತಿ ಪುಟದಲ್ಲಿ ನಿನ್ನ ನೆನಪಲಿ ಕೀಚುವೆ ನಿನ್ನ ಹೆಸರಲಿ, ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ. ಟೈಮ್ ನೋಡ್ರಲ್ಲ 3:18 ಆತ. ಈವ್ನಿಂಗ್ ಸ್ನ್ಯಾಕ್ಸ್ ಸರ್ವ್ ಮಾಡ್ಯಾರ. ಬನ್ಸಿರಾಮ್ ನಮ್ಕಿನ್ ತೀಖಾ ಮೀಠಾ ಮಿಕ್ಸ್. ಮತ್ತು ಇಲ್ಲೇ ಇನ್ಸ್ಟಂಟ್ ಚಾಯ್ ಐತಿ. ಈ ಕಂಪ್ನಿ ನೋಡ್ರಿ ಪಾನ್ಸರಿ ಅಂತ, ಇದು ಕನ್ನಡದಾಗ ನೀವು ಹೋದ್ರಿ. ಡ್ರೈ ಫ್ರೂಟ್ ಪತೀಸ ಐತಿ, ಇದು ಎಕ್ಸ್ಪೆಕ್ಟೆಡ್. ಮತ್ತು ಕಚೋರಿ ಐತಿ, ಒಂದು ಡ್ರಿಂಕ್ ಐತಿ. ಬೇರೆ ಸ್ಯಾಂಡ್ವಿಚ್ ಒಂದೇ ಬರ್ತೊಳಗೆ ಸ್ಯಾಂಡ್ವಿಚ್ ಕೊಡೋದು ಮಾಡಿಬಿಟ್ರೇನ್ರಿ. ತಡ್ರಿ ನಾ ಮೊದಲು ಇದನ್ನು ನೋಡ್ಬೇಕು ಏನದ IRCTC ಮೆನು ನೋಡಿ ನಿಮ್ಗೆ ಹೇಳ್ತೇನೆ. IRCTCಯಿಂದ ಏನು ಪ್ರಿಪೇರ್ ಆಗುತ್ತಲ್ಲ ಮೆನು ಒಳಗೆ ಮೋತಿಚೂರ್ ಲಡ್ಡು ಚಿಕ್ಕಿ ಏನೇನೋ ಕೊಟ್ಟಾರ. ಬಟ್ ಚಿಕ್ಕಿ ಬದಲಿ ಅವರ ಪತೀಸ ಕೊಟ್ಟಾರ. ಬಟ್ ಮೋತಿಚೂರ್ ಲಡ್ಡು ಬದಲಿ ಅವ್ರು ಏನು ಕೊಟ್ಟಾರ ನೋಡ್ರಿ, ಬನ್ಸಿರಾಮ್ ತೀಖಾ ಮೀಠಾ ಈ ಮಿಕ್ಸ. ಮತ್ತು ರಿಫ್ರೆಶಿಂಗ್ ವೈಬ್ಸ್ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ ಅವರ. ಕಾಸ್ಟ್ ಕಟ್ಟಿಂಗ್ ಮಾಡತ್ತಾರ ನೋಡ್ರಿ. ಕಚೋರಿ ಐತಿ, ಕಚೋರಿ ತಿನ್ನೋಣ ಅಂತ
ರೈಲ್ವೆಯಿಂದ ಬಂದಿರುತ್ತೆ ಗೈಡ್ಲೈನ್ಸ್, ಬಟ್ ಏನದು ಕ್ಯಾಟ್ರಿಂಗ್ದವ್ರು ಹ್ಯಾಂಡಲ್ ಮಾಡ್ತಾರಲ್ಲ ಅವ್ರದ್ದು ಇದು ಜವಾಬ್ದಾರಿ ಇರುತ್ತೆ, ಅದನ್ನೆಲ್ಲ ಪ್ರೊವೈಡ್ ಮಾಡೋದು. ಅದು ಪ್ರೊವೈಡ್ ಮಾಡಲಿಲ್ಲ ಅಂದರೆ ನಿಮ್ಮದು ಜವಾಬ್ದಾರಿ ಇರುತ್ತೆ ಕಂಪ್ಲೇಂಟ್ ಮಾಡೋದು. ಸಾರಿ, ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಕಚೋಡಿ ಅಲ್ಲಿದೆ. ಸಮೋಸ ಒಂದೇ ಬರೋದು. ಸಮೋಸ ಹೆಂಗೈತೆ ನೋಡ್ರಿ ಇಲ್ಲಿ. ಆಯಿಲ್ ಇದ್ದು ಇನ್ನಸ್ಟಿಂಗ್ಸ್ ಹಂಗೆ ಅದಾವ. ಕ್ವಾಲಿಟಿ ಬಗ್ಗೆ ನಿಮ್ಗೆ ಹೇಳಲೇಬೇಕಿಲ್ಲ. ಸೊ ಟೇಸ್ಟ್ ನೋಡೋಣ ಅಂತ ಹೆಂಗೈತಿ. ಚಲೋ ಟೇಸ್ಟ್. ಆ ಕಚೋರಿಗಿಂತ 100 ಟೈಮ್ಸ್ ಬೆಟ್ರ್ ಸಮೋಸ. ಯಾಕಂದ್ರೆ ಗಟ್ಟನ್ ಕಚೋರಿ ಕೊಡ್ತಾರೆ, ತಿನ್ನೋಕ್ಕಾಗಲ್ಲ. ಈ ಸ್ಟೇಷನ್ ಮಸ್ತ್ ಐತೆ ನೋಡ್ರಿ, ಮಸ್ತ್ ಐತೆ ನೋಡೋಕ್ಕೆ. ನೀರ ಲೋನಂಡ ಸ್ಟೇಷನ್ ಒಳಗೆ ಪುಣೆ ಗೋರಖ್ಪುರ್ ಸ್ಪೆಷಲ್ ಅಂತ ಬಸ್ ಟೇಬಲ್ ಐತೆ ನೋಡ್ರಿ. ಈಗ ಒಂದು ಸ್ಟೇಷನ್ ಸ್ಕಿಪ್ ಮಾಡತ್ತೀವಿ. ಇದ್ರ ಹೆಸರು ಬಂದ್ಬಿಟ್ಟು ಸ್ವಲ್ಪ ಅಂತ. ಸ್ವಲ್ಪ ಅಲ್ಲ, ಸ್ವಲ್ಪ 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 ಥಿಯೇಟ್ರ್ ತೋರಿಸ್ತಾನೆ. ಕ್ರಾಸ್ ಆಗತ್ತೀವಿ. ನೋಡ್ರಿ ಸ್ವಲ್ಪ. ರೈಲು ಸಂಪೂರ್ಣ ನಿಲುಗಡೆಗೆ ಬಂದ ನಂತರವೇ ದಯವಿಟ್ಟು ಎಚ್ಚರಿಕೆಯಿಂದ ಇಳಿಯಿರಿ. ಸತಾರಾಗ 4:32ಗೆ ಅರೈವಲ್ ಐತ್ರಿ. 4:26ಗೆ ಆಗ್ಬಿಟ್ಟೇವೆ. ಎಷ್ಟು 6 ಮಿನಿಟ್ ಬಿಫೋರ. ಮತ್ತು ಇಲ್ಲೇ 3 ಮಿನಿಟ್ ಸ್ಟಾಪ್ ಐತ್ರಿ. ಟೋಟಲ್ 9 ಮಿನಿಟ್ಸ್ ಇಲ್ಲೇ ನಿಂದಿರ್ತೀವಿ ನಾವು. 145 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ರೀ. ಇದು 2 ತಾಸು 17 ನಿಮಿಷ ಕೊಟ್ರೆ. ಯಾಕಂತಂದ್ರೆ ದೌಂಡಜ್ ಕರ್ವ ಅದು ಶಿಂದವಾನೆ ಗಾಡ್ಸ್ ದಾಟ್ಕೊಂಬರೋದ್ರಾಗ ಕಾಷನ್ ಐತೆ ಸ್ವಲ್ಪ ಟ್ರೈನಿಗೆ. ಎಲ್ಲಿ ಸ್ಟಾಪ್ ಆಗಲಿಲ್ಲ, ಬಟ್ ಸ್ಲೋ ಬಂತು. 2 ತಾಸು 17 ನಿಮಿಷ ಇದಾತ. ಇದಕ್ಕಿಂತ ನೆಕ್ಸ್ಟ್ ಇನ್ನೂ ಫಾಸ್ಟೆಸ್ಟ್ ಬರುತ್ತೆ 2 ತಾಸು 27 ನಿಮಿಷ. ಯಾವ್ದು ಹೇಳ್ರಿ? ನಮ್ಮ ಹುಬ್ಬಳ್ಳಿದ ಅದರ್ ಎಕ್ಸ್ಪ್ರೆಸ್. ಈ ಟ್ರೈನ್ ಡೈಲಿ ಐತ್ರಿ. ಪುಣೆದಿಂದ ಮಿರಾಜ್ ನಡಿಕೊಂಡು ಟ್ರಾವೆಲ್ ಮಾಡ್ತಾರಲ್ಲ ಅವ್ರಿಗೆ ಡೈಲಿ ಸಿಗುತ್ತೆ. ಅತ್ತಾಗಿಂದ ಆಯ್ತು ಇತ್ತಾಗಿಂದ ಆಯ್ತು. ಯಾಕಂದರೆ ಕೊಲ್ಲಾಪುರದಿಂದ ಮಿರಾಜ್ ಬಂದ ಬರಬೇಕು, ಬೆಳಗಾವಿ ಹುಬ್ಬಳ್ಳಿಯಿಂದನೂ ಮಿರಾಜ್ ಬಂದನ ಬರಬೇಕು. ಸೊ ಆ ಲೈನ್ ಒಳಗಿರೋರಿಗೆ ಡೈಲಿ ಟ್ರೈನ್ ಸಿಗೋದ್ರಿಂದ ಅವ್ರಿಗಂತೂ ಮಸ್ತ್ ಲಾಭ ಐತಿ. ಸೇಮ್ ಟೈಮಿಂಗ್ ಕೊಲ್ಲಾಪುರ ಒಂದೇ ಬರುತ್ತೆ ಮತ್ತು ಹುಬ್ಬಳ್ಳಿ ಒಂದೇ ಬರ್ತದೆ. ಸೇಮ್ ಟೈಮಿಂಗ್ ಅದು ಮಿರಾಜಿಂದ ಕೊಲ್ಲಾಪುರ ಹೋಗುತ್ತೆ, ಇದು ಮಿರಾಜಿಂದ ಹುಬ್ಬಳ್ಳಿ ಹೋಗುತ್ತೆ. ಇಷ್ಟ ಪರಕ. 10 ಮಿನಿಟ್ಸ್ ಇದು ಲಾಂಗ್ ಹಾಲ್ಟ್ ಆದಮೇಲೆ ಡಿಪಾರ್ಟ್ ಆದ್ವಿ ನಾವೀಗ. ನಮ್ಮ ಮುಂದೆ ಕೊಯ್ನಾ ಎಕ್ಸ್ಪ್ರೆಸ್ ಹೊಂಟತಿ. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಕೊಲ್ಲಾಪುರ. ಅದ್ರ ಸಂಬಂಧ ನಾವು ಕ್ರಾಲ್ ಮಾಡತ್ತೇವೆ. ನೆಕ್ಸ್ಟ್ ಸ್ಟೇಷನ್ ಒಳಗೆ ಮೇ ಬಿ ಅದು ಲೂಪ್ ಆಗೋದು. ಅದು ಲೂಪ್ ಆದ್ರೆ ಪಕ್ಕ ಓವರ್ಟೇಕ್. ಯಾಕಂತಂದ್ರೆ ಅದ್ರದ್ದು 10-15 ಕಿಲೋಮೀಟ್ರಿಗೆ ಒಂದು ಸ್ಟಾಪ್ ಅದಾವ. ಒಂದೇ ಭಾರತನ ಇಷ್ಟೆಲ್ಲ ಕಾಯಿಸಂಗಿಲ್ಲ ಅಂತೇಳಿ ನಾನು ಅನ್ಕೋತಾನೆ. ನೋಡ್ರಿ ಈಗ ಮಾಸೂರು ಸ್ಕಿಪ್ ಆಗತ್ತೀವಿ. ಮಾಸೂರದಿಂದನೂ ಡಿಪಾರ್ಟ್ ಆಗಿರ್ತದೆ ಟ್ರೈನ್. ಇಲ್ಲಿಂದ 6 ಕಿಲೋಮೀಟ್ರ್ ಅಷ್ಟು ಐತಿ. ನೆಕ್ಸ್ಟ್ ಸ್ಟೇಷನ್ ಸಿರವಾಡ ಏನು ಅಂತ ಐತಿ. ಮೇ ಬಿ ಅಲ್ಲಾರ ಆಗತ್ತೆ, ನಾವು ವೇಟ್ ಮಾಡ್ಬೇಕಿಲ್ಲ. ಓವರ್ಟೇಕಿಂಗ್ ಕೊಯ್ನಾ ರೇಕ್ಷರಿಂಗ್ ಐತ್ರಿ. ಇದ್ರದ್ದು ಮುಂಬೈಯಿಂದ ಹೊಸಪೇಟೆ ಸೂಪರ್ ಫಾಸ್ಟ್ ಜೊತೆ. ಕರಾಡ ಸ್ಕಿಪ್ ಮಾಡೋದೇವು ನಾವೀಗ.
ಈ ಸ್ಟೇಷನ್ ಮಸ್ತ್ ಐತೆ ನೋಡ್ರಿ, ಟಾಕ್ರಿ ಬ್ಯಾಕ್ ರೋಡ್ ಅವು. ರೀಸೆಂಟಾಗಿ ಕಿರ್ಲೋಸ್ಕರ್ ವಾಡಿಗೂ ಸ್ಟಾಪ್ ಕೊಟ್ಟಾರ್ರಿ ಟ್ರೈನ್ನ. ಮೊದಲು ಇರಲಿಲ್ಲ. ಇಲ್ಲೇ ಕಿರ್ಲೋಸ್ಕರ್ ಕಂಪ್ನಿ ಐತಲ್ಲ, ಅದ್ರ ಸಂಬಂಧ ಎಂಪ್ಲಾಯೀಸ್ ಜಾಸ್ತಿ ಅಪ್ ಆ್ಯಂಡ್ ಡೌನು ಪುಣೆಯಿಂದ ಆಗುತ್ತೆ ಅಂಥೇಳಿ ಈ ಸ್ಟಾಪನ್ನು ಕೊಟ್ಟಾರ ಅಂತೇಳಿ ನಾ ಕೇಳ್ಪಟ್ಟಿದ್ದೆ. ಯಾಕಂತಂದ್ರೆ ಖರಾದ ಸ್ಟಾಪ್ ಕೊಟ್ಟಿಲ್ಲ, ಡೈರೆಕ್ಟ್ ಕಿರ್ಲೋಸ್ಕರ್ ವಾಡಿ ಕೊಟ್ಟರೆ. ತಿಳ್ಕೊಂಬಿಟ್ರೆ ನೀವೆಲ್ಲ, ಖರಾಡಿಗೆ ಇಲ್ಲಿಕ್ಕಿಂತ ಪ್ರಿಯೋರಿಟಿ ಈ ಕಿರ್ಲೋಸ್ಕರ್ ವಾಡಿಗೆ ರೈಲ್ವೆದವ್ರು ಕೊಟ್ಟರು. ಸಾಂಗ್ಲಿ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಅದೀವಿ ನೋಡ್ರಿ. ಸಾಂಗ್ಲಿ ಮಿರಜ್ ಎರಡಕ್ಕೂ ಸ್ಟಾಪ್ ಕೊಟ್ರೆ. ಇಲ್ಲಿ 3 ನಿಮಿಷ ಸ್ಟಾಪ್ ಐತಿ ಟ್ರೈನ್ ಅದು. ನನಗೆ ಅನ್ಸೋ ಮಟ್ಟಿಗೆ ಅರ್ಧ ಟ್ರೈನಲ್ಲಿ ಇಲ್ಲೇ ಡಿವೋಡ್ ಆಯ್ತು ಅನ್ಸತೈತಿ. ಆಫಿಷಿಯಲ್ ಟೈಮಿಂಗ 6:12 ಇತ್ತು, 6:18 ಅರೈವ್ ಆಗೀವಿ. 6 ಮಿನಿಟ್ಸ್ ಡಿಲೇ ಆಗ್ಯಾವ ನೋಡ್ರಿ ಇಲ್ಲಿಗೆ. ಆರಾಮ ಬಂತ ಟ್ರೈನ್, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆಟೋಮೆಟಿಕ್ ಡೋರ್ ಇರೋದ್ರಿಂದ ಇಳಿದು ಹೋಗಕ್ಕೆ ಆಗಂಗಿಲ್ಲ ರೀ. ನಮ್ಮ ಬೇರೆ ಟ್ರೈನ್ಗಳಾದ್ರೆ ಆರಾಮಾಗಿ ಇಳಿದು ಮಾಡ್ಬೋದು. ಲಾಸ್ಟ್ ಮಿನಿಟಿಗೆ ಏನೋ ಟ್ರೈನ್ ಮಿಸ್ ಆಗತ್ತಂತಂದ್ರು ಹಿಡ್ಕೊಂಬಿಡ್ಬೋದು. ಬಟ್ ಆಟೋಮೆಟಿಕ್ ಡೋರ್ ಗಾರ್ಡ್ ಅವ್ರಿಗೆ ಕೈ ಕಾಲು ಹಿಡಿಬೇಕಾಗತ್ತೆ. ಆಮೇಲೆ 6:40 ಟೈಮಿಂಗ್ ಐತೆ ರೀ. 6:35 ಅನ್ಕೊಡ್ಕ ನಾವು ಎಂಟ್ರ್ ಆಗತ್ತೀವಿ ಮಿರಾಜಿಗೆ. ಭಾಳ ಕತ್ಲೈತಿ ಅದ್ರೊಳಗೆ. ಇದು ಪೂರ್ತಿ ಎಷ್ಟು ಹೊಲಸ ಐತೆ ನೋಡ್ರಿ, ಏನು ಕಾಣಾವತ್ತ ಹೊರಗೆ. ಮಿರಜ್ ಜಂಕ್ಷನ್. ಈ ಒಂದೇ ಭಾರತದಿಂದ ನಾನು ಬರೀ ಮಿರಾಜ್ದಿಂದ ಪುಣೆ ಲೈನ್ಗೆ ಹೋಗೋರ್ಗೆ ಅಷ್ಟೇ ಲಾಭ ಐತೆ ಅಂದ್ಕೊಂಡಿದ್ದೆ. ಮಿರಾಜ್ದವ್ರಿಗೆ ಡಬಲ್ ಲಾಭ. ಏನು ಹೇಳ್ರಿ, ಮಿರಾಜಕ್ಕೂ ಸ್ಟಾಪ್ ಐತಿ, ಸಾಂಗ್ಲಿಗೆ ಇನ್ನೊಂದು ಸ್ಟಾಪ್ ಐತಿ. ಆ್ಯಸ್ ಅ ಒಂದೇ ಭಾರತ ಒಂದೇ ಸಿಟಿ ಒಳಗೆ 2 ಸ್ಟಾಪ್ ಇರೋದು ಭಾಳ ದೊಡ್ಡ ಮಾತಾಗತ್ತೆ. ಸೊ ಹೆವಿ. ಇಲ್ಲಿಂದ ರಾತ್ರಿ ಊಟ ಬೋರ್ಡ್ ಮಾಡ್ತಾರೆ. ಅಪ್ ಟು ಘಟಪ್ರಭಾ ಹೋಗೋರಿಗೆ ಊಟ ಸಿಗಂಗಿಲ್ಲ ಅಂತೇಳಿ ಅನ್ಕೋತಾನೆ ನಾನು. ಘಟಪ್ರಭಾದಿಂದ ಮುಂದಿನ ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ ಹೋಗ್ತೀವಲ್ಲ ಅವರಿಗೆ ನೈಟ್ ಡಿನ್ನರ್ ಸಿಗುತ್ತೆ. 5 ನಿಮಿಷ ಸ್ಟಾಪ್ನೂ ಐತಿ ಇಲ್ಲೇ. ಲೋಕೋಪೈಲಟ್ ಗಾರ್ಡ್ ಎಲ್ಲ ಚೇಂಜ್ ಆಗ್ತಾರೆ, ಕ್ರೀವ್ ಚೇಂಜ್ ಆಗುತ್ತೆ. ಯಾಕಂತಂದ್ರೆ ಇನ್ನು ನಾವು ಫೈನಲಿ ಸೆಂಟ್ರಲ್ ರೈಲ್ವೇಸ್ದಿಂದ ಸೌತ್ ವೆಸ್ಟರ್ನ್ ರೈಲ್ವೇಸಿಗೆ ಎಂಟ್ರ್ ಆಗತ್ತೀವಿ. ಮಿರಾಜ್ದಿಂದ ಟೋಟಲ್ 4 ಲೈನ್ ಹೋಗ್ತಾವೆ ರೀ. ಒಂದು ನಾವು ಬಂದಂಥ ಪುಣೆ ಲೈನ್, ಒಂದು ಕೊಲ್ಹಾಪುರ ಸೈಡಿಗೆ ಹೋಗೈತಿ, ಒಂದು ಪಂಢರ್ಪುರ್ ಮೇಲೆ ಕುರ್ದುವಾಡಿ ಹೋಗೈತಿ, ಒಂದು ನಾವು ಹೋಗುವಂಥ ಲೈನ್ ಬೆಳಗಾವಿ ಲೈನ್. ಸೊ ಮಿರಾಜ ಒಂದೇ ದೊಡ್ಡ ಜಂಕ್ಷನ್ ಪಾಯಿಂಟ್. ಇದೇ ಟಾಕ್ ಬ್ಯಾಕ್ ಸಿಸ್ಟಮ್ ಬಗ್ಗೆ ನಾನು ನಿಮ್ಗೆ ಹೇಳತ್ತಿದ್ದೆ ನೋಡ್ರಿ. ನಿಮ್ಗೆ ಏನಾರ ಎಮರ್ಜೆನ್ಸಿ ಇದೆ ಅಂದ್ರೆ ಪುಷ್ ಟು ಟಾಕ್ ಅಂತ ಹೊಡೆದ ಇಲ್ಲೆಲ್ಲ ನಿಮ್ಗೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ನೀವು ಲೋಕೋ ಪೈಲಟ್ ಅಥವಾ ಗಾರ್ಡ್ ಜೊತೆ ಮಾತಾಡ್ಬೋದು. ನಿಮ್ದು ಏನಾರ ಎಮರ್ಜೆನ್ಸಿ ಇತ್ತಂದ್ರೆ ಅವ್ರ ಜೊತೆ ಕನ್ವೆ ಮಾಡ್ಬೋದು. ವಾಶ್ರೂಮು 1 ವರ್ಷದ ಮೇಲೆ ಆದರೂ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡತ್ತಾರೆ ರೀ. ಇದಕ್ಕೊಂದು ಥಮ್ಸಪ್ ಇರಲೇಬೇಕಾ. ಬಟ್ ಇದು ಆ್ಯಕ್ಚುಯಲ್ ರೇಕೆಲ್ಲ ನಮ್ಮ ಬೆಳಗಾವಿ ಬೆಂಗಳೂರು ಒಂದೇ ಬರುತ್ತೆ ನೋಡೋದಿರಲ್ಲ, ಅದು ಇದ್ರದ್ದು ಆ್ಯಕ್ಚುಲ್ ರೇಕ್. ಅದು ಮಸ್ತ್ ಮೇಂಟೈನ್ ಐತಿ. ಇದು ನನಗೆ ಕೇಳ್ಪಟ್ಟೆ ನಾನು, ಸಾರಿ ಇಲ್ಲೇ ವಿಡಿಯೋ ಮಾಡೋದು. ಇದು ನನಗೆ ಕೇಳ್ಪಟ್ಟೆ ಜಾಲ್ನಾ ಒಂದೇ ಭಾರತದ ರೇಕ್ ಅಂತೇಳಿ. ಯಾಕಂದ್ರೆ ಜಾಲ್ನಾಗ 20 ರೇಕ್ ಬಂದತ್ತಲ್ಲ, ಅದಕ್ಕೆ 8 ಕೊಚ್ಚರ ಇಲ್ಲಿ ಕೊಟ್ರ ಅಂತೇಳಿ. ಮಿರಾಜ್ ಆದ್ಮೇಲೆ ನೋಡೋಂತಡ್ರಿ ಎಷ್ಟು ಸ್ಪೀಡ್ ತೊಗೊಳತ್ತಿದೆ ಅಪ್ ಟು ಬೆಳಗಾವಿ ಮಠ. ನಂಗೆ ಅದೇ ಕ್ಯೂರಿಯಾಸಿಟಿ ಐತಿ. ನಾನ್ ಸ್ಟಾಪ್ 110 ಹೊಡ್ಯಾತೈತೆ ನೋಡ್ರಿ ಇಲ್ಲಿ ಗಾಡಿ. ಆಫ್ಟರ್ ನಮ್ಮ ಮಿರಾಜಿಂದ ಇನ್ನು ನಾವು SWR ಸೆಕ್ಷನಿಗೆ ಎಂಟ್ರ್ ಆಗ್ತೀವಿ. ಅಂದರೂ ಗಾಡಿ 110 ಮೇಂಟೈನ್ ಮಾಡತ್ತೈತಿ. ನಾವು SWRಗೆ ಬಂದು 110 ಖುಷಿ ಪಡತ್ತೀವಿ. ಬಟ್ ಈಗ ನಾನು ನಾನ್ ಸ್ಟಾಪ್ 130 ಸೆಕ್ಷನ್ ನೋಡಿ ಬಂದು ನಂಗೆ ಇದೇನು ಫೀಲ್ ಆಗತ್ತಿಲ್ಲ ರೀ. ಲಿಟ್ರಲಿ ಹೇಳತ್ತೆ ನಾನು, ಮನಸ್ಸಿನ ಮಾತು. ಘಟಪ್ರಭಾಗ ಅರೈವ್ ಆದೇವು ನೋಡ್ರಿ. ಈಗ ಬಿಫೋರ್ ಅರೈವ್ ಆದೇವು. ಎಲ್ಲ ಕಡೆ ನಾವು ಆಲ್ಮೋಸ್ಟ್ ಈ ಟ್ರೈನ್ ಬಿಫೋರ್ ಹೊಂಟದ್ದೆ. ಸಾಂಗ್ಲಿ ಸ್ಟೇಷನ್ ಒಂದ್ಬಿಟ್ಟು ಒಂದೇ ಭಾರತ್ ಎಲ್ಲ ಕಡೆ ಬಿಫೋರ್ ಹೋಗೋದ್ರಿಂದ ನಮಗೊಂದು ಅಡ್ವಾಂಟೇಜ್ ಏನಂತಂದ್ರೆ ಆರಾಮಾಗಿ ಬಂದು ನಿಮಗೆಲ್ಲ ಸ್ಟೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಇಲ್ಲಾಂತಂದರೆ ಅದೇ ನಿಮಗೆ ಗ್ಯಾಪ್ ಒಳಗೆ ಭಾಳ ಹೆದರಿಕೆ ಇರುತ್ತೆ, ಇಲ್ಲಿ ಹೇಳು ಅಲ್ಲಿ ನೋಡ್ಕೊತ ಇರಲ್ಲ ಅಂತೇಳಿ. ಸೊ ನಾವೀಗ ಘಟಪ್ರಭಾ ಎಂಟ್ರಿಗೇವಿ 7:30 8ಗೆ ಟೈಮಿಂಗ್ ಇತ್ತು. ಬಿಫೋರ ಬಂದೇವಿ. ನೀವೇನರ ಪುಣೆಯಿಂದ ಘಟಪ್ರಭಾದಿಂದ ಪುಣೆ ಟ್ರಾವೆಲ್ ಮಾಡ್ತೀರಂದ್ರು ಬೆಸ್ಟ್ ಟ್ರೈನ. ಮತ್ತು ನೀವೇನರ ಘಟಪ್ರಭಾದಿಂದ ಬೆಂಗಳೂರು ಟ್ರಾವೆಲ್ ಮಾಡ್ತಾರಂದ್ರೆ ಬೆಸ್ಟ್ ಟ್ರೈನ್. ಹೆಂಗಿಲ್ರಿ, ಘಟಪ್ರಭಾದಿಂದ ಈ ಟ್ರೈನ್ ಹುಡುಕೋರಿ ಹುಬ್ಬಳ್ಳಿಗೆ ಹೋಗಿ ಇಳಿರಿ. ಹುಬ್ಬಳ್ಳಿಯಿಂದ ಗೋಲಗುಂಬಜೊಳಗೆ ಟಿಕೆಟ್ ಸಿಗುತ್ತೆ, ಹುಬ್ಬಳ್ಳಿಗೆ ಆಯ್ತು ಹೋಗ್ಬಿಡ್ರಿ. ಇಲ್ಲಾಂತಂದ್ರೆ ನಿಮಗೆ ಘಟಪ್ರಭಾದಿಂದ ಆಪ್ಷನ್ ಯಾವ್ದು ಸಿಗುತ್ತೆ ಅಂತಂದ್ರೆ ರಾಣಿ ಚೆನ್ನಮ್ಮ ಸಿಗುತ್ತೆ. ಅದು ಎಷ್ಟು 4 ಗಂಟೆ 5 ಗಂಟೆಗೆ ಇರುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ನಿಮಗೆ ಬೇಕಂದ್ರೆ ಈ ಪ್ಲ್ಯಾನ್ನ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಅಮೃತ್ ಭಾರತ್ ಸ್ಟೇಷನ್ ಅಡಿನೋ ಏನೋ ಗತಿಶಕ್ತಿ ಅನ್ಕೋತಾನೆ. ಇದು ಗತಿಶಕ್ತಿ ಅಡಿ ನಮ್ಮ ಘಟಪ್ರಭಾ ಸ್ಟೇಷನ್ನ
ವಾಪಸ್ ಕನ್ಸ್ಟ್ರಕ್ಷನ್ ಆಗತೈತೆ ರೀ. ಮಸ್ತ್ ಅಪ್ಗ್ರೇಡೇಷನ್ ಅಂತೂ ಇಲ್ಲೇ ನಡೆದೈತೆ ರೀ. ಘಟಪ್ರಭಾ ಇನ್ನೂ ಪರ್ಮನೆಂಟ್ ಹಾಲ್ಟ್ ಆಗಿಲ್ಲ ರೀ. ಇದನ್ನು ಟೆಸ್ಟಿಂಗ್ ಒಳಗನೇ ಐತಿ. ಸೊ ಅದನ್ನು ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಂತ ಹೊಂಟ್ರೆ ಪರ್ಮನೆಂಟ್ ಹಾಲ್ಟ್ ಆಗಬೇಕು ಬೇಡ ನೀವು ಕಾಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಗೋಕಾಕ್ ರೋಡ್ ಸ್ಕಿಪ್ ಮಾಡತ್ತೀವಿ. ಸೊ ಒಳಗೆ ಕುಂತು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿಂದ ನೀವು ನೋಡ್ಬೋದು. ಪುಣೆಯಿಂದ ಇದೇನು ಸೆಕ್ಷನ್ ಐತಲ್ಲ ಮೇರೇಜ್ ಮಠ, ಆಲ್ಮೋಸ್ಟ್ ನಮಗೆ ನೆಟ್ವರ್ಕನ್ನು ಬರೋಂಗಿಲ್ಲ. ಸೊ ನೀವು ಆ ಟೈಮ್ನಾಗ ಏನು ಮಾಡ್ಕೋಬೋದು ಅಂತಂದ್ರೆ ಒಂದೇ ವಾರದ ಇನ್ಫೋಟೈನ್ಮೆಂಟ್ ಅಂತೇಳಿ ಒಂದು ವೈಫೈ ಬರುತ್ತೆ. ಅದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ನೀವು ಅಲ್ಲಿ ಫಿಲ್ಮ್ಸ್ದು ಬರ್ತಾವೆ. ವರ್ತಿಲ್ಲ, ಬಟ್ ಏನೋ ಒಂದು ಖಾಲಿ ಕುಂದ್ರಕ್ಕಿಂತ ಮೊದಲು ಇದೊಂದು ಚಲೋ ಅಂತ ಹೇಳ್ತಾನೆ ನಾನು. ನೀವೇನಾರ ಫಿಲ್ಮ್ದು ಡೌನ್ಲೋಡ್ ಮಾಡೋದು ಮಾಡ್ತಾರೆ ಅಂತಂದ್ರೆ ಒಂದೇ ಭಾರತ್ ಇನ್ಫೋಟೈನ್ಮೆಂಟ್ ನಾವು ಚೆಕ್ಔಟ್ ಮಾಡಿರೋದ್ರೊಳಗೆ ಕನ್ನಡ ಬಿಟ್ಟು ಎಲ್ಲ ಲ್ಯಾಂಗ್ವೇಜ್ ಬರ್ತಾವೆ. ಘಟಪ್ರಭಾ ಹೆಂಗೆ ಡಿಪಾರ್ಟ್ ಆತಲ್ಲ ಅಷ್ಟೊತ್ತಿಗೆ ಊಟ ಬಂದು ಬಿಡುತ್ತೆ. 42 ವೆಜ್. ನಾನು ಯಾವುದೋ ಟ್ರೈನ್ ಜರ್ನಿ ಮಾಡಲಿ ನನಗೆ ಎಕ್ಸೈಟಿಂಗ್ ಪಾರ್ಟ್ ಇರುತ್ತೆ ಅದರದ್ದು ಊಟದ್ದು. ಬಟ್ ಆಲ್ವೇಸ್ ನನಗೆ 90% ಬೇಜಾರಾಗುತ್ತೆ. ಕೇಳಿಸೋರಿಕ್ಕಿದು ಬಂದು ಶೌಚಾಲಯ ಸೇರಿದಂತೆ ರೈಲಿನೊಳಗೆ ಧೂಮಪಾನ ಮಾಡದಂತೆ ಪ್ರಯಾಣಿಕರಿಗೆ ವಿನಂತಿಸಲಾಗಿದೆ. ಹೋಟೆಲ್ ತಡ್ಕ ಕಿಟ್ ಮಿರಾಜ್ ವೆಜ್ ಥಾಲಿ ಅಂತೇಳಿ ಕೊಟ್ಟರು ಇವ್ರು. ಅಲ್ಲಿಂದ ಊಟ ಬಂದಿದೆ. ಸೊ ಏನೇನು ಐತಪ್ಪ ಅಂತಂದ್ರೆ ಅದು ಪರಾಟ ಐತಿ. ಇಲ್ಲೇ ಸ್ಪೂನ್ ಎಲ್ಲೈತಿ, ಸ್ಪೂನ್ ಹಾಂ, ಒಂದು ಪನ್ನೀರ್ ಪಲ್ಯ. ವಾವ್, ಲುಕ್ಸ್ ಟೇಸ್ಟಿ ರೀ. ಒಂದು ಪನ್ನೀರ್ ಪಲ್ಯ ಟೇಸ್ಟಿ ಕನ್ನತೈತ್ರಿ. ನೋಡಿದ ಹುಡ್ಕನ್ನ ದಾಲ್ ಐತಿ, ತಿಕ್ಕ ದಾಲ. ವಾವ್, ಬಾಯಾಗ ನೀರು ಬರಾಗೈತಿ ನೋಡಿ. ಇಲ್ಲೇನೈತಪ್ಪ ಅಂತಂದ್ರೆ ಗುಲಾಬ್ ಜಾಮೂನ್. ವಾವ್, ಎಕ್ಸ್ಪೆಕ್ಟೇಷನ್ ಹೈ ಮಾಡ್ತಲ್ರಿ ಈ ಗಾಡಿದ ಮುಂದೆ ಊಟ. ಇಲ್ಲೇ ಮಿಕ್ಸ್ ವೆಜ್ ಐತಿ. ಸೊ ಈಗ ನಮ್ದು ಊಟ ಇಲ್ಲೇ ರಿಫ್ರೆಶಿಂಗ್ ವೈಬ್ಸ್, ಮಿಕ್ಸ್ ಪಿಕಲ, ದಹಿ, ನೀವು ಬ್ಲ್ಯಾಕ್ ಪೆಪ್ಪರ್ ಸಾಲ್ಟ್ ಏನರ ಎಕ್ಸ್ಟ್ರಾ ಮೇಲೆ ಕೆಳಗೆ ಮಾಡ್ಕೋತೇನಂದ್ರೆ ಅದು. ಇಲ್ಲಿ ಚಪಾತಿ ಐತೋ ಏನು ಐತೋ ನೋಡೋಣ ಬರ್ರಿ. ಮೊದಲು ಮನ್ಯಾಗ ಮಾಡ್ತೀವಲ್ರಿ ಅಷ್ಟು ದೊಡ್ಡ ದೊಡ್ಡ ಚಪಾತಿ ಇದಾವೆ ನೋಡ್ರಿ 2. ವಾವ್, ಯಾಕಂತಂದ್ರೆ ನಾರ್ತ್ ಇಂಡಿಯನ್ ಸ್ಟೈಲ್ ಅದು ಊಟ ಬರ್ತಿತ್ತಲ್ಲ, ಅದ್ರೊಳಗೆ ಚಿಕ್ಕಾಲಿ ಪರಾಟೆ ಇರ್ತಿದ್ದು, ಚಿಕ್ಕಾಲಿ ಇವು ಇರ್ತಿದ್ದು. ಇದು ಬೆಸ್ಟ್ ಅಂತ ಹೇಳ್ತೇನೆ ನಾನು. ಸೊ ಟೇಸ್ಟ್ ಮಾಡೋಣಂತ. ಮೊದಲು ನನಗೆ ಇದು ಪನ್ನೀರ್ ಭಾಳ ಟೆಂಪ್ಟಿಂಗ್ ಅನ್ಸತೈತಿ. ಫ್ರೆಶ್ ಆ್ಯಂಡ್ ಸ್ಪೈಸಿ ರೀ. ಲಿಟ್ರಲಿ ವರ್ತ್ ಎಕ್ಸ್ಪೀರಿಯನ್ಸ್. ಪನ್ನೀರ್ ಪೀಸ್ ಹಂಗೆ ಮೆಲ್ಟ್ ಆತ ಬಾಯಿ ಒಳಗೆ. ದಾಲು ಚಲೋ ಐತೆ ನೋಡಕ್ಕೆ. ಅನ್ನ ಹೊತ್ರಿ ಫುಡ್. ಅನ್ನ ಹೊತ್ತಂದ್ರೆ ಅನ್ನ ಹೊತ್ತ. ಹೋಟೆಲ್ ತಡ್ಕ, ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಕ್ವಾಲಿಟಿ ಫುಡ್ ಇನ್ ಒಂದೇ ಭಾರತ್. ಟಾಪ್ ನಾಚ್ ಫುಡ್ ಅಂತಾರೆ ಇದಕ್ಕೆ ನೋಡ್ರಿ. ಮಿರಾಜ್ ಒಂದೇ ಭಾರತದ ಫುಡ್ 1 ನಂಬರ್. ಇಲ್ಲಿ ನೋಡ್ರಿ, ನನಗೆ ಇಂಥ ಮೆಣಸಿನ್ಕಾಯಿ ಭಾಳ ಲೈಕ್. ಯಾರ ಇಸ್ಕಾನದ ಫುಡ್ ತಿಂದ್ರೆ ಅಂದ್ರೆ ಗೊತ್ತಿರ್ಬೋದು. ಗೋರ್ಮೆಂಟ್ ಶಾಲೆ ಒಳಗೆ ಇಸ್ಕಾನ್ ಫುಡ್ ಜೊತೆ ಆ ಸಾಂಬಾರು ಒಳಗೆ ಈ ಮೆಣಸಿನ್ಕಾಯಿ ಬರ್ತಿದ್ದು. ನಾವು ಆಯಾ ಆಂಟಿಗಳಿಗೆ ಹೇಳಿ ಇವು ಮೆಣಸಿನ್ಕಾಯಿ ಹಾಕ್ಸೋತಿದ್ದೆ ನಾನು. ಸೊ ನೀವು ಯಾರ ಅಂಥವ್ರದಾರನ್ನ ಕಾಮೆಂಟ್ ಮಾಡಿರಿ. ಮತ್ತು ಇಲ್ಲಿ ಕ್ಯಾಪ್ಸಿಕಮ್ಮ ತಡ್ಕ ಅನ್ಸತ್ತೆ ನನಗಿದೆ. ಪನ್ನೀರ್ ತಡ್ಕ ಅನ್ನ ಹೊತ್ತೈತೆ. ಲಿಟ್ರಲಿ ಮನಸ್ಸಿಂದ ಹೇಳತ್ತಾನೆ ಮಸ್ತ್ ಐತೆ. ಬೆಳಗಾವಿ ಬರ್ಕೊಡ್ಕೊ ನೋಡ್ರಿ. ಇಲ್ಲೇ ಕಂಡೀಷನ್ ಗಾಡಿ ಇದೆ, ಖಾಲಿ ಆಗಕೈತಿ ಪೂರ್ತಿ. ಸೊ ಅರೈವಲ್ ಇಲ್ಲಿಂದ ನೋಡೋಣಂತೆ. 2 ಕಡೆ ಫುಲ್ ರಶ್ ಐತಿ ಬೆಳಗಾವಿ ಒಳಗೆ ಇಳಿಯಾಕೆ. ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣಿಸಿದ್ದಕ್ಕಾಗಿ ವಂದನೆಗಳು. भारतीय रेलवे सुपर प्रवास क्रियाबद्दल सर्वांचे आभार. भारतीय रेल के साथ यात्रा करने के लिए ಬೆಳಗಾವಿ ಸೂಪರ್ ಫಾಸ್ಟ್ ಕಿಂಗ್ ನಿಂತೈತಿ. 8:15ಕ್ಕೆ ಟೈಮಿಂಗ್ ಇತ್ತು. 8:23ಕ್ಕೆ ಅರೈವಾದೀವಿ. ಎಲ್ಲ ಕಡೆ ಆನ್ ಟೈಮ್ ಅರೈವಾಗಿದ್ದೀವಿ ರೀ. ಬಟ್ ಬೆಳಗಾವಿಗೆ ಡಿಲೇ ಆತ. ಈ ಟ್ರೈನಿಗೆ ನಾನು ಟಿಕೆಟ್ ಬುಕ್ ಮಾಡಿದ್ದೆ, ಬಟ್ ಕನ್ಫರ್ಮ್ ಆಗಲಿಲ್ಲ ರೀ. 9:15ಕ್ಕೆ ಡಿಪಾರ್ಚರ್ ಐತದ ನಿಮ್ಮೆಲ್ಲರ ನೆಚ್ಚಿನ BSF ಒಳಗೆ.
ತಾತ್ಕಾಲ್ ಟಿಕೆಟ್ ಬುಕ್ ಮಾಡಿದ್ದೆ, ವೇಟಿಂಗ್ ತೊಗೊಂಡಿದ್ದೆ, ಅದು ಕನ್ಫರ್ಮ್ ಆಗಲಿಲ್ಲ. 3 AC ಒಳಗೆ ಒಂದು ಟಿಕೆಟ್ ಹಾಕಿಟ್ಟಿದ್ದೆ, ಅದು ಕನ್ಫರ್ಮ್ ಆಗಲಿಲ್ಲ. ಸಾರಿ ಒಂದು ಟಿಕೆಟ್ ಹಾಕಿದ್ದೆ, 3 AC ಒಳಗೆ ಗೋಲ್ ಗುಂಬಜ್ ಒಳಗೆ ಹಾಕಿನಿ, ಅದು ಕನ್ಫರ್ಮ್ ಆಗೈತಿ. ಇದು ಹೋಗೋಕೆ ಇಷ್ಟ ಇಲ್ಲ, ಯಾಕಂತಂದ್ರೆ 5 ನಿಮಿಷ ಸ್ಟಾಪ್ ಐತಿ. ಮೊದಲು ಡಿಲೇನೂ ಅದೇವಿ, 5 ನಿಮಿಷ ಅಂತೂ ನಿಂದ್ರಂಗಿಲ್ಲ ಅಂತ ಅನಿಸುತ್ತೆ. ಸೊ ಬೆಳಗಾವಿಗೆ ಬರೋಕೆ ಭಾರಿ ಬೆಸ್ಟ್ ಟ್ರೈನ್. ಬೆಳಗಾವಿಗೆ ಪೂರ್ತಿ ಖಾಲಿ ಆಗುತ್ತಂತೇನು ಹೇಳ್ತಿದ್ರಲ್ಲ, ಅದು ಇಲ್ಲರಿ. ಗಾಡಿ ಒಳಗಿನ್ನೂ ಪ್ಯಾಸೆಂಜರ್ಸ್ ಅದಾರ. ಸೊ ಎಲ್ಲ ಕಡೆ ಒಂದು ಲೆಕ್ಕಕ್ಕೆ ಪ್ಯಾಸೆಂಜರ್ಸ್ ಬೋರ್ಡ್ ಅದಾರ. ನಾನು ರೀಸೆಂಟಾಗಿ ಟ್ವಿಟರ್ ಒಳಗೆ ಬ್ಯಾಟಲ್ ಮಾಡೋದಿದ್ದೆ, ಬೆಳಗಾವಿ ಮಠ ಅಷ್ಟೇ ಇದನ್ನು ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ. ಇಲ್ಲ, ಸೊ ಇದನ್ನು ಪ್ಯಾಟ್ರೋನೇಜ್ ಐತಿ ಅಪ್ ಟು ಹುಬ್ಬಳ್ಳಿ ಮಠನೂ. ಸೊ ಅದಕ್ಕೆ ರನ್ ಆಗತ್ತದ ಗಾಡಿ ಇದ್ದವ್ರಿಗೆ. ನಿಮಗೆ ನಾನು ಒಳಗೂ ತೋರಿಸ್ತೀನಿ. ಈ ಕೋಚ್ ಒಳಗೂ ನೋಡ್ರಿಲ್ಲ ಪ್ಯಾಸೆಂಜರ್ಸ್ ಇನ್ನೂ ಅದಾರ, ನಮ್ಮ ಕೋಚ್ ಒಳಗೂ ಅದಾರ. ಬಟ್ ಕಂಪೇರಿಟಿವ್ಲಿ ಯಾವ ಸಿಟಿಗೆ ಜಾಸ್ತಿ ಅದಾರಪ್ಪ ಅಂದ್ರೆ ಪುಣೆಯಿಂದ ಪ್ಯಾಸೆಂಜರ್ಸ್ ಬೆಳಗಾವಿಗೆ ಅದ್ರೊಳಗೆ ನೋಡೋದು. 17ನೇ ತಾರೀಕಿಗೆ ನಾನು ತುಫಾನ್ ದುರಂತ ಹತ್ತಿದ್ದೆ. ಇವತ್ತು ತಾರೀಕು ಬಂದ್ಬಿಟ್ಟು 7 ಎಷ್ಟು ರೀ, 13 ದಿನ 13 ಅಲ್ಲ ಇನ್ನೂ ಜಾಸ್ತಿ, 13 ದಿನ ಅಲ್ಲೇ, 7 ದಿನ ಇಲ್ಲೇ, ಟೋಟಲ್ 20 ದಿನ ಆದಮೇಲೆ ನಮ್ಮ ಕರ್ನಾಟಕ ನಾನು ವಾಪಸ್ ಬರೋದೀನಿ. ಆ ಕನ್ನಡ ಕೇಳೆ ಭಾಳ ಹೃದಯಕ್ಕೆ ಶಾಂತಿ ಅನ್ಸಾಕೈತ್ರಿಪ್ಪ. ಅಲ್ಲಿ ಮೈಂಡ್ ಒಳಗೆ ಹಿಂದಿ ಫ್ರೇಮ್ ಮಾಡ್ಕೊ, ಅದನ್ನು ಮಾತಾಡು, ಅವ್ರ ಜೊತೆ ಒಂದಷ್ಟು ಜನ ರೂಢ ಇರ್ತಿದ್ದೆ, ಒಂದಷ್ಟು ಇದಿರ್ತದೆ, ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಫೈನಲಿ ನಮ್ಮ ನಾಡಿಗೆ ಬಂದಿವಲ್ಲ, ಅದೊಂದು ತೃಪ್ತಿ ಐತಿ. ಬಂದಾದೇವ ಸಾಕ ಒಳ್ಳೆ ಅದೇ ಕೇಳಿ ಇರಿಟೇಟ್ ಆಗುತ್ತೆ. ನಾನು ಫ್ರ್ಯಾಂಕಾಗಿ ಹೇಳ್ತಾನೆ ನೋಡ್ರಿ, ಇಂಡಿಯನ್ ರೈಲ್ವೇಸ್ ನಮ್ಮ ಸೌತ್ ಏಷ್ಯನ್ ರೈಲ್ವೇಸ್ದಾಗ ಏನು ವರ್ಕ್ ಮಾಡತ್ತವಲ್ಲ, ಅದ್ರೊಳಗೆ ಒಂದು ಫಾಸ್ಟನ್ ವರ್ಕ್ ಯಾವ್ದಾವ ಕೇಳ್ರಿ. ಬೆಳಗಾವಿಯಿಂದ ಧಾರವಾಡ ಡೈರೆಕ್ಟ್ ಲೈನ್ ಐತಲ್ಲ ವಾಯಕಿತ್ತರು, ಅದು ಮೊದಲು ಆಗ್ಬೇಕು. ಯಾಕಂತಂದ್ರೆ ಹಿಂಗೆ ತೋಡ್ದು 2.5 ತಾಸು ಇಲ್ಲಿ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಅಲ್ಲಿ ಆದ್ರೆ 40 ನಿಮಿಷ ಮ್ಯಾಕ್ಸಿಮಮ್ ರೀ. ಫಾಸ್ಟ್ ಆ್ಯಂಡ್ ಟ್ರ್ಯಾಕ್ ಹಾಕ್ತಾರೆ, ಸ್ಟೇಬಲ್ ಅಂತೂ ಇದ್ದೇ ಇರುತ್ತೆ. ಆರಾಮ್ 110 ಅಂತವ್ರು ಸ್ಟಾರ್ಟಿಂಗ್ ಓಡಿಸಿ ಹೊಡ್ತಾರೆ. ಸೊ 40 ನಿಮಿಷದಾಗ ಧಾರವಾಡ ಕವರ್ ಮಾಡ್ಬೋದು ಬೆಳಗಾವಿಯಿಂದ. ಈಗೂ ಬಸ್ನಾಗ ಹೋದ್ರೆ 40-45 ನಿಮಿಷ ಆಗುತ್ತೆ. ಬಟ್ ಇದು ಟ್ರೈನ್ ತೊಗೊಳತ್ರಿ, ಒಂದೇ ಭಾರತ್ ಎಕ್ಸ್ಪ್ರೆಸ್ ನಿಮಗೆ ತೊಗೊಳುತ್ತೆ 2 ತಾಸು 20 ನಿಮಿಷ ಹುಬ್ಬಳ್ಳಿಗೆ ಹೋಗಕ್ಕೆ. ಸೊ ನಿಮ್ಗೆ ಫೇರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಪುಣೆಯಿಂದ ಹುಬ್ಬಳ್ಳಿಗೆ ಟ್ರಾವೆಲ್ ಮಾಡ್ತಾರಂದ್ರೆ 1485 ರೂಪಾಯಿ ನೀವು ಕೌಂಟರ್ ಟಿಕೆಟ್ ಒಳಗೆ ತೊಗೊಂಡ್ರೆ, ಅದ್ರ ಜೊತೆ ಕನ್ವೀನಿಯನ್ಸ್ ಫೀಸ್ ಎಲ್ಲ ಆ್ಯಡಾಗಿ ಒಂದು 1500 ಬೀಳುತ್ತೆ. ನಿಮಗೆ ಫುಡ್ ಬೇಡ ಅಂತಂದ್ರೆ 300 ರೂಪಾಯಿ ಕಮ್ಮಿ ಆಗುತ್ತೆ. ಧಾರವಾಡ ಮಠ ಟ್ರಾವೆಲ್ ಮಾಡ್ತಾರಂದ್ರೆ 50-60, ಮತ್ತು ಬೆಳಗಾವಿ ಮಠ ಟ್ರಾವೆಲ್ ಮಾಡ್ತಾರಂದ್ರೆ ಒಂದು 200 ರೂಪಾಯಿ ಕಮ್ಮಿ ಮಾಡ್ಕೊಂಬಿಡ್ರಿ. ಇಷ್ಟೇ ಇರುತ್ತೆ ಪ್ರೈಸಿಂಗ್. ಮತ್ತು ಇದು ಟಿಕೆಟ್ ಅವೈಲಬಿಲಿಟಿ ಭಾಳ ಈಸಿಯಾಗಿ ಸಿಕ್ಬಿಡುತ್ತೆ ನಿಮ್ಗೆ. ವೀಕೆಂಡ್ಸ್ ಒಳಗೆ ನಾನು ನಿಮ್ಗೆ ಅಷ್ಟು ನಂಬಿಕೆ ಕೊಡೋಕೆ ಹೋಗಿಲ್ಲ, ಬಟ್ ವೀಕ್ ಡೇಸ್ ಒಳಗೆ ಆರಾಮಾಗಿರುತ್ತೆ. ಟೋಟಲ್ 3 ದಿನ ಇರುತ್ತೆ ಇದು, ಆ ಸೈಡಿಂದ ಈ ಸೈಡಿಂದನೂ 3 ದಿನ ಇರುತ್ತೆ. ಎವ್ರಿ ಅಲ್ಟರ್ನೇಟಿವ್ ಡೇಸ್ ಈ ಒಂದೇ ಭಾರತ್ ನಿಮಗೆ ನೋಡೋಕೆ ಸಿಗುತ್ತೆ. ಏನಾರ ನಿಮ್ಗೆ ಅರ್ಜೆಂಟ್ ವರ್ಕ್ ಐತಿ, ಪುಣೆಯಿಂದ ನಾನು ಬರಲೇಬೇಕಂತಂದ್ರೆ ಮಿರಾಜ್ ಮಠ ಬಂದು ಮಿರಾಜ್ದಿಂದ ಇನ್ನೊಂದು ಯಾವ್ದಾರ ಗಾಡಿ ಹಿಡ್ಕೊಂಡು ನೀವು ಇಲ್ಲಿ ಸೈಡೇ ಬರ್ಬೋದು. ಖಾನಾಪುರ ಸ್ಕಿಪ್ ಮಾಡತ್ತೀವ್ರಿ ನಾವು. ಹೊರಗೆ ಏನಂದ್ರೆ ಏನೂ ಕಾಣತ್ತಿಲ್ಲ ಒಂದೇ ಭಾರತ್ ಒಳಗೆ. ಸೊ ಡೋರ್ಗೆ ಹೋದ್ರೆ ಡೋರ್ಗೆ ಇಷ್ಟ. ಲೋಂಡಾ ಜಂಕ್ಷನ್ ಸ್ಕಿಪ್ ಮಾಡತ್ತೇವೆ ನೋಡ್ರಿ. ಈಗ ಸ್ಲೋ ಆಗಿ ಬಂದೀವಿ, ಬಟ್ ಪಿಕಪ್ ತೊಗೊಂಡ್ವಿ. ಪಿಕಪ್ ಕ್ರೇಜಿ. ಒಂದೇ ಭಾರತ್ ಲೈಕ್ ಮಾಡೋದಾನೆ ಇದಕ್ಕೆ ನೋಡ್ರಿ, ಕ್ರೇಜಿ ಪಿಕಪ್ ಐತಿ ಇದ್ರದ್ದು. ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಕ್ರಾಸ್ ಆಗಿ ಬಿಡುತ್ತೆ. We are approaching Dharwad station. ಎಚ್ಚರಿಕೆಯಿಂದ ಇಳಿಯಿರಿ. 60 km/h ಒಳಗೆ ಹೊಂಟತಿ. ಧಾರವಾಡ ಇನ್ನು ಬರೀ 1 ಕಿಲೋಮೀಟ್ರ್ ಐತೆ ನೋಡ್ರಿ ಬಂತು. कृपया काळजीपूर्वक उतरा. कृपया ट्रेन के पूरी तरह से कृपया तुमसे सर्व सामान सोबत घेण्यास विसरू नका. ನಮ್ಮ ಧಾರವಾಡಕ್ಕೆ ಎಂಟ್ರ್ ಆದೇವಿ. कृपया अपना सारा सामान अपने साथ ले जाना न भूलें. ಸಿದ್ಧಗಂಗಾ ಬಂದೈತಿ, ಇಲ್ಲಿನ ಬಂದೈತಿ. ಸೊ ಸಿದ್ಧಗಂಗಾ ಬಂದೈತೆ ಅಂತ ತಿಳ್ಕೊಂಬಿಟ್ರಿ, ಧಾರವಾಡಗೆ ಎಂಟ್ರ್ ಆದೇವಿ. To take all your belongings with you. 10:13ಕ್ಕೆ ಅರಾವೆಲ್ಲ ಆಗೋ ಟೈಮ್ ಇತ್ತು ರೀ. ಕರೆಕ್ಟ್ 10:13ಕ್ಕೆ ಆರಾಮಾಗಿತ್ತು. 1 ನಿಮಿಷ ಲೇಟಾಗಿ ಬಂದೆ. ಇಲ್ಲಿ ಬಾಜು ಚಂಡೀಗಢ ಸಂಪರ್ಕ ಅಂತ ಬಂತು ನೋಡ್ರಿ, ಇಲ್ಲಿ ಯಶವಂತಪುರ ಚಂಡೀಗಢ.
ಒಂದು ದಿನ ಇದು ಪಂಡ್ರಪುರ್ಗೆ ಹೋಗುತ್ತೆ, 2 ದಿನ ಚಂಡೀಗಢಗೆ ಹೋಗುತ್ತೆ. ನಮ್ಮ ಹಿಂದಿಂದನೇ ಬರತೈತೀಗ BSFನೂ. ಈ ಟ್ರೈನದ್ದು ಜನರಲ್ ಕ್ಲಾಸ್ ಖಾಲಿನೇ ಹೋಗುತ್ತೆ ರೀ, ಬಟ್ ಪುಣೆ ಹೋಗ್ತಾ ಹೋಗ್ತಾ ಫುಲ್ ಪ್ಯಾಕ್ ಆಗುತ್ತೆ. ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡೋಕ್ಕೆ ಹೋಗಂಗಿಲ್ಲ. ಆಲ್ವೇಸ್ ಒಂದು ಅಟ್ಲೀಸ್ಟ್ ಸ್ಲೀಪರ್ ಟಿಕೆಟರ್ ಇಟ್ಕೊಂಡು ಹೋಗ್ರಿ, ಯಾಕಂತಂದ್ರೆ ಜರ್ನಿ ಒಳಗೆ ಭಾಳ ತೊಂದರೆ ಆಗುತ್ತೆ. 10:45 ಅರೈವಲ್ ಕೊಟ್ಟರೆ ಹುಬ್ಬಳ್ಳಿ ಒಳಗೆ, ಅಷ್ಟರೊಳಗೆ ಹೋಗಿ ಮುಟ್ತೇವೆ ನಾವು. ಈ ಸೈಡ್ ಆಗಿದೆ ಹತ್ರ ಕ್ಲೋಸ್ ಆಗ ಅನ್ಸುತ್ತೆ. 2 ನಿಮಿಷ ಸ್ಟಾಪ್, ಡಾಟ್ ಆನ್ ಟೈಮ್ 2 ನಿಮಿಷ ಅಂದ್ರೆ 2 ನಿಮಿಷ ಹಾಂಗ್ ಆತ. ಬೈಗೆ ಸಬ್ಸ್ಕ್ರೈಬರ್ ನೀಟಾಗಿದ್ರೆ ದರ್ವಾಜೆ ಬಂದ್ हो गए. ಈ ಒಂದೇ ಭಾರತದ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೀಟ್ಸ್ ಮಸ್ತ್ ಕಂಫರ್ಟೇಬಲ್ ಇದ್ದು ರೀ. ನಂಗೆ ಅನಿಸ್ಲಿಲ್ಲ ನಾನು 8 ತಾಸು ಬಂದೆ ಅಂತೇಳಿ. ಬಟ್ ಬೇಜಾರು ಏನಿತ್ತಪ್ಪ ಅಂತಂದ್ರೆ ಆ್ಯಸ್ ಅ ರೈಲ್ ಫ್ಯಾನ್ ನನಗೇನೂ ಇರಲಿಲ್ಲ ಈ ಟ್ರೈನ್ ಒಳಗೆ. ನಾನು ಫಾಸ್ಟೆಸ್ಟ್ ವೇ ಒಳಗೆ ಮುಟ್ಬೇಕಿತ್ತು, ಅಷ್ಟು ಫಾಸ್ಟೆಸ್ಟ್ ವೇ ಒಳಗೆ ಮುಟ್ಟಾತೀನಿ. ನನಗೆ ಓನ್ ಸೆಲ್ಫ್ ನಾನು ಸ್ಯಾಟಿಸ್ಫೈಡ್ ಅದಾನಿ. ಸೊ ಇದ್ರ ರನ್ನು ಚಲೋ ಐತಿ. ಈಗ ನೆಕ್ಸ್ಟ್ ನಂದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಹೊರದೈತಿ, ಅದನ್ನೇನು ನನಗೆ ಕವರ್ ಮಾಡೋಂಗಿಲ್ಲ. ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ, ಯಾಕಂದ್ರೆ 12 ಗಂಟೆಗೆ ಟ್ರೈನ್ ಡಿಪಾರ್ಟ್ ಆಗುತ್ತೆ, ಬೆಳಿಗ್ಗೆ ಹೋಗಿ ರೀಚ್ ಆಗಿಬಿಡುತ್ತೆ. ನಾನು ಅಂಥದ್ದು ನಸೀಬ್ ನೋಡ್ರಿ. ನಾನು 54 ವೇಟಿಂಗ್ ಇತ್ತು, ರಿಮೋಟ್ ಲೊಕೇಶನ್ ಒಳಗೆ 54 ಅಲ್ಲ, ಕನ್ಫರ್ಮ್ ಆಗಲ್ಲ ಬಿಡ ಅಂತೇಳಿ 3 AC ಬುಕ್ ಮಾಡಿದೆ. 9 ಕರೆಂಟ್ ಒಳಗೆ ಬಂತು, ಇದು 3 AC ಫುಲ್ ಪ್ಯಾಕ್ ಆಗೈತಿ. ಸೊ ಭಾಳ ಬೇಜಾರು, ಯಾಕಂದ್ರೆ ನಾನು ಸ್ಲೀಪರ್ ಲವ್ ಮಾಡೋ, ಆರಾಮ್ ಸೌಂಡ್ ಬರುತ್ತೆ. ಕ್ರಾಸಿಂಗ್ ಆಗಿ ಟ್ರೈನ್ಗಳಿಗೆಲ್ಲ ಆಜು ಬಾಜು ಕೇಳಿಸೋಬೋದು, ಮತ್ತು ಟ್ರ್ಯಾಕ್ ಸೌಂಡ್ಸ್ ಅದು ಫೀಲೇ ಬೇರೆ. ಸೊ ಇನ್ನು ಇಲ್ಲದೆ ಈಗ ಲಗೇಜ್ ಅದಾವಲ್ಲ, ಒಂದು ಕಂಡೀಷನಿಗೆ ಇದು ಚಲೋನ ಅಂತ ಹೇಳ್ಬೋದು. ನಂತರವೇ ದಯವಿಟ್ಟು ಎಚ್ಚರಿಕೆಯಿಂದ ಇಳಿಯಿರಿ. ಎಚ್ಚರಿಕೆಯಿಂದ ಇಳೀರಿ. ನಾನು 2 ಲಗೇಜ್ ಅದಾವೆ, ಒಂದು ಕೈ ಫೋನ್, ಒಂದು ಕೈ ಲಗೇಜ್ ಹಿಡ್ಕೊಳಕ್ಕಾಗಲ್ಲ, ಬರೀ ಇಳಿದು ಮಾತಾಡೋದು. ಟ್ರೈನ್ ಪೂರ್ಣ ನಾಸ್ಟಾಲಜಿಯಾ ಫೀಲ್ ಆಗತ್ತೆ ನೋಡ್ರಿ ಇಲ್ಲಿ ಬಂದು ಹುಡುಕ. ನಾನು ಯಾವಾಗಲೂ ಗದಗ ಹೋಗ್ಬೇಕಂದ್ರೆ ಇಲ್ಲೇ ಇಳಿದು ಹೋಗ್ತಿದ್ದೆ, ಬಟ್ ಗದಗ ಡೇಸ್ ಎಂಡ್ ಆಗೈತಿ. भारतीय रेलवे सोबत प्रवास केल्याबद्दल सर्वांचे ಯಾವಾಗಿಂದ ನಂದು ಗ್ರ್ಯಾಜುಯೇಷನ್ ಮುಗ್ದದಲ್ಲ ಅವಾಗಿಂದ ಗದಗಿಗೆ ಹೋಗೋದು ಬಂದು. Thank you for traveling with Indian Railways. Finally home. ಸೊ ಫೈನಲಿ ನಮ್ಮ ಹುಬ್ಬಳ್ಳಿ ಜಂಕ್ಷನಿಗೆ ಅರಾವದೇವಿ ರೀ. 10:45 ಟೈಮಿಂಗ್ ಇತ್ತು, 40ಕ್ಕೆ ಅರಾವಾಗಿವೆ. ಬಿಫೋರ್ 5 ನಿಮಿಷ ಗಾಡಿ ಒಳಗೆ 1% ನನಗೆ ತಪ್ಪು ಹುಡುಕಾಗಲಿಲ್ಲ ರೀ, ಅಷ್ಟು ಚಲೋ ಇತ್ತು. ಬಟ್ ವೀಕ್ ಡೇಸ್ ಒಳಗೆ ನಿಮ್ಗೆ ಖಾಲಿ ಹೋಗಕ್ಕೆ ಸಿಗ್ಬೋದು, ಅದೊಂದು ಬ್ಯಾಕ್ವರ್ಡ್ ಅಂತ ಹೇಳ್ಬೋದು. ಬಟ್ ಗಾಡಿ ಚಲೋ ಐತ್ರಿ, ಗಾಡಿ ಇಂಟೀರಿಯರ್ ಚಲೋ ಐತಿ, ರನ್ ಚಲೋ ಐತಿ, ಮತ್ತೇನಪ್ಪ ಅಂತಂದ್ರೆ ಗಾಡಿದು ಊಟ ಚಲೋ ಐತಿ. ಈ ಗಾಡಿ ನಂಗೆ ಲೈಕ್ ಆಯ್ತು. ಹುಬ್ಬಳ್ಳಿ ಪುಣೆ ಒಂದೇ ಬರುತ್ತೆ, ಡಿಸರ್ವ್ಸ್ ಅ ಲೈಕ್. ಈ ಟ್ರೈನಿನ ಸಂಬಂಧ ಒಂದು ಲೈಕ್, ಈ ಟ್ರೈನ್ ಒಳಗೆ ನಾ ಟ್ರಾವೆಲ್ ಮಾಡೋದಕ್ಕೆ ನನಗೆ ಒಂದು ಲೈಕ್ ಕೊಟ್ಟೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಿಂಗೆ ಸಪೋರ್ಟ್ನೂ ಮಾಡಿರಿ. ಸೊ ಸಿಗೋಣಂತ್ರಿ ಮುಂದಿನ ನೋಡೋಳಗೆ. ಇದು ನಮ್ಮದು ಜರ್ನಿ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.